ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು 3 ದಿನಗಳಷ್ಟೇ ಬಾಕಿ ಉಳಿದಿವೆ. ಹೀಗಾಗಿ ಉತ್ತರ ಪ್ರದೇಶ ಸೇರಿದಂತೆ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ರಾಮಲಲ್ಲಾನ ಮೂರ್ತಿಯ ಫೋಟೋಗಳು ಹಂತ ಹಂತವಾಗಿ ವೈರಲ್ ಆಗಿದೆ. ಈ ಸುದ್ದಿಗಳನ್ನು ನೋಡೋಣ ಅಯೋಧ್ಯೆ ರಾಮೋತ್ಸವ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 3 ದಿನಗಳಷ್ಟೇ ಬಾಕಿ ಉಳಿದಿವೆ. ಉತ್ತರ ಪ್ರದೇಶದ ಅಯೋಧ್ಯೆ ನಗರದಲ್ಲಿ ಸಂಭ್ರಮ ಮೇಳೈಸಿದೆ. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕರ್ನಾಟಕದ ಕೃಷ್ಣ ಶಿಲೆಯಲ್ಲಿ ಅರಳಿರೋ ರಾಮಲಲ್ಲಾವನ್ನ ಶ್ವೇತ ವಸ್ತ್ರದಿಂದ ಮುಚ್ಚಲಾಗಿದೆ. ರಾಮ ಮಂದಿರದಲ್ಲಿ ಪೂಜಾ ಕೈಂಕರ್ಯಗಳು ಭರದಿಂದ ಸಾಗಿವೆ. ರಾಮಲಲ್ಲಾ ಮೂರ್ತಿ ಫೋಟೋ TV9ಗೆ ಲಭ್ಯವಾಗಿದೆ. ಕೃಷ್ಣ ಶಿಲೆಯಲ್ಲಿ 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿ ಕೆತ್ತಲಾಗಿದೆ. ನಿನ್ನೆಯಷ್ಟೇ ರಾಮಲಲ್ಲಾನ ವಿಗ್ರಹದ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು. ಇದೀಗ ರಾಮಮೂರ್ತಿಯ ಕಂಪ್ಲೀಟ್ ಫೋಟೋ TV9ಗೆ ಲಭ್ಯವಾಗಿದೆ. ಬಾಲರಾಮನ ಮುಖದಲ್ಲಿ ಅದ್ಭುತ ತೇಜಸ್ಸು, ದೈವ ಕಳೆ ತುಂಬಿದೆ. ಬಾಲರಾಮನ ಕೊರಳಲ್ಲಿ ಆಭರಣ ಇದ್ರೆ, ಕೈಯಲ್ಲಿ ನಾಗಮುದ್ರೆ ಕೆತ್ತನೆ ಮಾಡಲಾಗಿದೆ. ವಿಗ್ರಹದ ಮೇಲ್ಭಾಗದಲ್ಲಿ ಆದಿಶಕ್ತಿ ನೆಲೆಸಿದ್ರೆ, ಕೊಂಚ ಕೆಳಗೆ ಬಲಭಾಗದಲ್ಲಿ ಶೇಷನಾಗನಿದ್ದಾನೆ. ಎಡಭಾಗದಲ್ಲಿ ಶಂಖ, ಸ್ವಸ್ತಿಕ್ ಮುದ್ರೆ, ಅದರ ನೇರಕ್ಕೆ ಬಲಭಾಗದಲ್ಲಿ ಓಂಕಾರದ ಚಿಹ್ನೆ ಇದೆ. ಹಾಗೆ ಅಂಗವಸ್ತ್ರ ತೊಟ್ಟು ನಿಂತ ರಾಮನ ಬಲಭಾಗದಲ್ಲಿ ಹನುಮನನ್ನ ಕೆತ್ತನೆ ಮಾಡಲಾಗಿದೆ. ರಾಮಲಲ್ಲಾ ನಿಂತಿರುವ ಪಾದದಡಿಯಲ್ಲಿ ಕಮಲದ ಹೂವನ್ನ ಬಿಡಿಸಲಾಗಿದೆ. ರಾಮನ ವಿಗ್ರಹದಲ್ಲಿ ವಿಷ್ಣುವಿನ ದಶಾವತಾರದ ಕೆತ್ತನೆ ಮಾಡಲಾಗಿದೆ. ವಾಮನ ರೂಪ, ನರಸಿಂಹ ರೂಪ, ವರಾಹ ರೂಪ, ಕೂರ್ಮ ರೂಪ, ಮತ್ಸ್ಯ ರೂಪ, ಪರಶುರಾಮ ರೂಪ, ರಾಮ ರೂಪ, ಕೃಷ್ಣ ರೂಪ, ಬೌದ್ಧ ರೂಪ ಹಾಗೂ ಕಲ್ಕಿ ರೂಪ ವಿಗ್ರಹದಲ್ಲಿವೆ. ರಾಮಲಲ್ಲಾ ಮೂರ್ತಿಯ ಎಡ ಮತ್ತು ಬಲಭಾಗದಲ್ಲಿ ಅವತಾರಗಳನ್ನ ಕೆತ್ತಲಾಗಿದೆ. ರಾಮಲಲ್ಲಾ ಮೂರ್ತಿ ವಾಮನಿಂದ ಹಿಡಿದು ಕಲ್ಕಿಯವರೆಗಿನ ಇತಿಹಾಸವನ್ನ ಸಾರಿ ಹೇಳ್ತಿದೆ. ಮೊನ್ನೆ ಅಯೋಧ್ಯೆಗೆ ಬಂದಿದ್ದ ವಿಗ್ರಹವನ್ನು ಸಂಪೂರ್ಣವಾಗಿ ಮುಚ್ಚಿಡಲಾಗಿತ್ತು. ಬಳಿಕ ಹಂತ ಹಂತವಾಗಿ ವಿಗ್ರಹದ ರೂಪವನ್ನು ಅನಾವರಣ ಮಾಡಲಾಯಿತು. ಮೊದಲಿಗೆ ವಾಹನದಲ್ಲಿ ಮೂರ್ತಿ ತರುವಾಗ ಪೂರ್ಣವಾಗಿ ಮುಚ್ಚಿಡಲಾಗಿತ್ತು. ಬಳಿಕ ಮಂದಿರದ ಸಭಾಂಗಣದಲ್ಲಿ ಮೂರ್ತಿಯ ಅರ್ಧ ಭಾಗವನ್ನು ಬಟ್ಟೆ ಸುತ್ತಿ ಇಡಲಾಗಿತ್ತು. ಇದೀಗ ಗರ್ಭಗುಡಿಗೆ ರಾಮನ ಮೂರ್ತಿ ಪ್ರವೇಶಿಸಿದ್ದು, ಕಣ್ಣಿಗೆ ಮಾತ್ರ ಬಟ್ಟೆ ಕಟ್ಟಲಾಗಿದೆ. ಈ ಬೆನ್ನಲ್ಲೇ ಕಣ್ಣಿನ ಪಟ್ಟಿ ಇರದ ರಾಮಲಲ್ಲಾ ಫೋಟೋ ಕೂಡ ವೈರಲ್ ಆಗಿದೆ. ಅಯೋಧ್ಯೆಯಲ್ಲಿ ಭಕ್ತರು ರಾಮ ಭಕ್ತಿಯಲ್ಲಿ ಮಿಂದೇಳ್ತಿದ್ದಾರೆ. ಅಯೋಧ್ಯೆಗೆ ಬಂದ ವಾರಣಾಸಿ ಪೊಲೀಸ್ ಬ್ಯಾಂಡ್ಗೆ ಭಕ್ತರು ಹೆಜ್ಜೆ ಹಾಕಿದ್ದಾರೆ. ಲತಾ ಮಂಗೇಶ್ವರ್ ಸರ್ಕಲ್ನಲ್ಲಿ ದಾವಣಗೆರೆ ಮೂಲದ ಭಕ್ತರು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಇಡೀ ಅಯೋಧ್ಯೆ ರಾಮಜಪದಲ್ಲಿ ಮುಳುಗಿದೆ. ರಾಮನ ಭಜನೆಗಳು ಅಯೋಧ್ಯೆಯಲ್ಲಿ ನಡೀತಾ ಇದೆ. ಪೊಲೀಸ್ ಬ್ಯಾಂಡ್ಗೆ ಕರ್ನಾಟಕದ ಜನರು ಕೂಡ ಕುಣಿತಾ ಇದ್ದಾರೆ. ಮುಖ್ಯವಾಗಿ ನೋಡಬಹುದು, ಇವರೆಲ್ಲರೂ ಕೂಡ ಕರ್ನಾಟಕದ ದಾವಣಗೆರೆಯಿಂದ ಬಂದಿದ್ದಾರೆ. ರಾಮ ಜನ್ಮಭೂಮಿ ಪೊಲೀಸ್ ಭದ್ರಕೋಟೆಯಾಗಿ ಬದಲಾಗಿದೆ. 25,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 12 ವಿಶೇಷ ತಂಡಗಳಾಗಿ ಭದ್ರತಾ ಪಡೆಗಳನ್ನ ರಚಿಸಲಾಗಿದೆ. ಪ್ರವಾಸಿಗರ ಚಲನವಲನ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ನಿನ್ನೆ ಅನುಮಾನಾಸ್ಪದ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ರು. ಅಯೋಧ್ಯೆ ಧಾರ್ಮಿಕ ಕ್ಷೇತ್ರದ ಜೊತೆಗೆ ಪ್ರವಾಸಿ ತಾಣವಾಗಿ ಬದಲಾಗ್ತಿದೆ. ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಸರಯೂ ನದಿಯಲ್ಲಿ ಸೋಲಾರ್ ಎಲೆಕ್ಟ್ರಿಕ್ ದೋಣಿ ವಿಹಾರಕ್ಕೆ ಸಜ್ಜಾಗಿದೆ. ಈ ದೋಣಿ ಉಳಿದ ಬೋಟ್ಗಳಿಗೆ ಹೋಲಿಸಿದ್ರೆ ಕಡಿಮೆ ಸದ್ದು ಮಾಡುತ್ತೆ. ಈ ದೋಣಿ ಪರಿಸರ ಮಾಲಿನ್ಯ ಮಾಡೋದಿಲ್ಲ. ಜೊತೆಗೆ ಪ್ರವಾಸಿಗರು ಐಷಾರಾಮಿ ಸೀಟ್ನಲ್ಲಿ ಕೂತು ನದಿಯ ಅಂದ ಕಣ್ತುಂಬಿಕೊಳ್ಳಬಹುದಾಗಿದೆ. ಕನ್ನಡಿಗರು ಅಯೋಧ್ಯೆ ರಾಮ ಮಂದಿರಕ್ಕೆ 1 kg ಚಿನ್ನ ನೀಡಿದ್ದಾರೆ. ಹಿಂದೂಗಳಿಂದ ಚಿನ್ನ ಸಂಗ್ರಹಿಸಿ ರಾಮ ಮಂದಿರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಸಿದ್ಧಿವಿನಾಯಕ ದೇಗುಲದ ಮುಖ್ಯಸ್ಥ ಉಮಾಶಂಕರ್ ದೀಕ್ಷಿತ್ಗೆ ರಾಮ ಮಂದಿರ ಟ್ರಸ್ಟ್ ಆಹ್ವಾನ ನೀಡಿತ್ತು. ಅಲ್ಲಿನ ಭಕ್ತಾದಿಗಳ ಸಹಾಯದಿಂದ ಪ್ರತಿಯೊಬ್ಬರು 1 ಗ್ರಾಮ್ ಚಿನ್ನ ಕೊಡಿದ 1 kgಯಲ್ಲಿ ನಾವು ಡೊನೇಟ್ ಮಾಡೋಣ ಅಂತ ಕೇಳಿದಾಗ ಎಲ್ಲರೂ ಸಂತೋಷವಾಗಿ ಕೊಟ್ಟರು. ಆ ಚಿನ್ನವನ್ನು 1 kgಯಲ್ಲಿ ತಗೊಂಡು ಬಂದು
ಅಯೋಧ್ಯೆ ರಾಮ ಮಂದಿರಕ್ಕೆ ಕನ್ನಡಿಗರ ಕೊಡುಗೆ ಹೆಚ್ಚುತ್ತಲೇ ಇದೆ. ವಿಗ್ರಹದ ಶಿಲೆಯನ್ನ ಕೋಲಾರದ ವಿಜ್ಞಾನಿ ಆಯ್ಕೆ ಮಾಡಿದ್ದಾರಂತೆ. ಇಷ್ಟೇ ಅಲ್ಲದೆ ರಾಜ್ಯದ ಯುವ ಶಿಲ್ಪಿಗಳು ಮಂದಿರದ ವಿನ್ಯಾಸ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಈ ಸುದ್ದಿಗಳನ್ನು ನೋಡೋಣ ರಾಮಜಪ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮ ಮಂದಿರ ನಿರ್ಮಾಣಕ್ಕೆ ಬಳಸುವ ಒಂದೊಂದು ಕಲ್ಲಿನ ಗುಣಮಟ್ಟ ಪರೀಕ್ಷಿಸಿ ಕೋಲಾರದ ವಿಜ್ಞಾನಿಗಳು ಅಂತಿಮ ಮಾಡಿದ್ದಾರೆ. ಹಿರಿಯ ವಿಜ್ಞಾನಿ ರಾಜನ್ ಬಾಬು ಮಂದಿರಕ್ಕೆ ಬಳಸಿದ ಸಂಪೂರ್ಣ ವಸ್ತುಗಳ ಗುಣಮಟ್ಟವನ್ನು ಕೆಜಿಎಫ್ನಲ್ಲಿರುವ ಎನ್ಐಆರ್ಎಂ ಲ್ಯಾಬ್ನಲ್ಲಿ ಪರೀಕ್ಷಿಸಿದ್ದಾರೆ. ಅಲ್ಲದೆ ರಾಮ ಮಂದಿರಕ್ಕೆ ಸಿಡಿಲು, ಗುಡುಗು, ಬಿಸಿಲು, ಮಳೆ, ಭೂಕಂಪ ಆದರೂ ಏನೂ ಆಗದ ರೀತಿ ನಿರ್ಮಾಣ ಮಾಡಲಾಗಿದೆಯಂತೆ. ರಾಮ ಮಂದಿರ ಉದ್ಘಾಟನೆ ವೇಳೆ ಧಾರವಾಡದ ಕಲಿಕೇರಿಯಲ್ಲಿ ಶ್ರೀರಾಮ ವಿಗ್ರಹ ಪತ್ತೆಯಾಗಿದೆ. ಕೆರೆಯ ದಂಡೆಯಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯನಿರೋ ಕಲ್ಲು ಪತ್ತೆಯಾಗಿದೆ. ಕಚ್ಚಾ ರಸ್ತೆ ದುರಸ್ತಿ ನಡೆಸುತ್ತಿದ್ದಾಗ ಜೆಸಿಬಿ ಮೂಲಕ ಅಗೆದಾಗ ವಿಗ್ರಹ ಪತ್ತೆಯಾಗಿದೆ. ಮೇಲ್ಭಾಗದಲ್ಲಿ ಶಿವ ಪಾರ್ವತಿ ಕೆತ್ತನೆ ಇದ್ದು ಕೆಳಭಾಗದಲ್ಲಿ ಶ್ರೀರಾಮನ ಕೆತ್ತನೆ ಇದೆ. ರಾಮ ಪ್ರಾಣ ಪ್ರತಿಷ್ಠಾಪನೆ ಹೊತ್ತಲ್ಲೇ ವಿಗ್ರಹ ಪತ್ತೆಯಾಗಿದ್ದು ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಹುಬ್ಬಳ್ಳಿಯ ಯುವಕನಿಗೆ ಅಯೋಧ್ಯೆಯಲ್ಲಿ ಭರತನಾಟ್ಯ ಪ್ರದರ್ಶನಕ್ಕೆ ಆಹ್ವಾನ ನೀಡಲಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹುಬ್ಬಳ್ಳಿಯ ವಿದ್ವಾನ್ ಸುಜಯ ಶಾನುಭೋಗ್ ಅವರಿಗೆ ಆಹ್ವಾನಿಸಲಾಗಿದೆ. ಇದೇ ಜನವರಿ 25ರಂದು ಅಯೋಧ್ಯೆಯಲ್ಲಿ ಸುಜಯ್ ಭರತನಾಟ್ಯ ಪ್ರದರ್ಶನ ನೀಡಲಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಬೆಳಗಾವಿ ನಗರದ ರಾಮ ಮಂದಿರಗಳಲ್ಲಿ ರಾಮದೇವ ಗಲ್ಲಿ ಮತ್ತು ಕೇಳಕರ್ ಭಾಗದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ರಾಮ ಸ್ತೋತ್ರಗಳನ್ನ ಹೇಳ್ತಾ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತಿದೆ. ಅಯೋಧ್ಯೆಯ ಮಂದಿರ ನಿರ್ಮಾಣದಲ್ಲಿ ಗದಗ ಯುವಕ ಶಿಲ್ಪಕಲೆ ಕೆತ್ತಿದ್ದಾನೆ. ಗದಗ ತಾಲೂಕಿನ ಅಂತೂರ ಬೆಂತೂರಿನ ರಮೇಶ್ ಕಮ್ಮಾರ್ ಎಂಬಾತ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ. ರಮೇಶ್ ಬಗ್ಗೆ ಗ್ರಾಮಸ್ಥರು ಹೆಮ್ಮೆ ವ್ಯಕ್ತಪಡಿಸಿದ್ದು, ಮಗನ ಶಿಲ್ಪಕಲೆ ಬಗ್ಗೆ ತಾಯಿ ಫುಲ್ ಖುಷ್ ಆಗಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಗದಗದ ಮತ್ತೊಬ್ಬ ಯುವ ಶಿಲ್ಪಿ ತನ್ನ ಕೈಚುಳಕ ತೋರಿಸಿದ್ದಾರೆ. ಗಜೇಂದ್ರಗಡದ ಶಿಲ್ಪಿ ಮುತ್ತಣ್ಣ ಅಳವಂಡಿ 2 ತಿಂಗಳು ಶಿಲ್ಪ ಕೆತ್ತನೆ ಕಾರ್ಯ ಕೈಗೊಂಡು ವಾಪಸ್ ಆಗಮಿಸಿದ್ದಾರೆ. ಈ ವೇಳೆ ಗಜೇಂದ್ರಗಡದ ಹೆಮ್ಮೆಯ ಶಿಲ್ಪಿಗೆ ಊರಿನ ಹಿರಿಯರು ಸನ್ಮಾನ ಮಾಡಿದ್ದಾರೆ. ಪಟ್ಟಣದ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಸನ್ಮಾನ ನಡೆಯಿತು. ರಾಮ ಮಂದಿರ ಉದ್ಘಾಟನೆ ಮಧ್ಯೆ ಕರುನಾಡಿಗೆ ಮತ್ತೊಂದು ಹೆಮ್ಮೆಯ ಗರಿ ಸಿಕ್ಕಿದೆ. ಅಯೋಧ್ಯೆ ಆಮಂತ್ರಣ ಪತ್ರದಲ್ಲಿರೋ ಲೋಗೋ ಕಲಬುರಗಿಯ ಕಲಾವಿದ ರಮೇಶ್ ತಿಪ್ಪನೂರ್ ರಚಿಸಿದ್ದಾರೆ. ದೇಶದ ವಿವಿಧ ಕಲಾವಿದರಿಂದ 1000 ಲೋಗೋ ರಚನೆ ಮಾಡಲಾಗಿತ್ತು. ಆದರೆ ರಾಮ ಮಂದಿರ ಟ್ರಸ್ಟ್ ಕಲಬುರಗಿ ಕಲಾವಿದ ರಚಿಸಿದ್ದ ಲೋಗೋವನ್ನ ಫೈನಲ್ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠೆ ಯಾವುದೇ ಅಡೆತಡೆ ಬಾರದೆ ಯಶಸ್ವಿಯಾಗಿ ನೆರವೇರಲಿ ಎಂದು ಹೊಳೆ ಆಂಜನೇಯ ಸ್ವಾಮಿ ದೇವರಿಗೆ ಮಧು ಅಭಿಷೇಕ ಮಾಡಲಾಯಿತು. ಮಂಡ್ಯ ಜಿಲ್ಲೆ ಮದ್ದೂರಿನ ಪ್ರಸಿದ್ಧ ಹೊಳೆ ಆಂಜನೇಯ ಸ್ವಾಮಿಗೆ ಬೆಂಗಳೂರು ಮೂಲದ ಶ್ರುತಿ ಶ್ರೀನಿಧಿ ದಂಪತಿ 1008 ಕೆಜಿ ಮಧು ಅಭಿಷೇಕ ಮಾಡಿಸಿದ್ರು. ಬೆಳಗಾವಿಯಲ್ಲಿ ಜನವರಿ 22ರಂದು 1 ಲಕ್ಷ ದೀಪೋತ್ಸವ ಮಾಡ್ತೇವೆ ಅಂತ ವಿಎಚ್ಪಿ ಮುಖಂಡ ಕೃಷ್ಣ ಭಟ್ ಹೇಳಿದ್ದಾರೆ.
ಅಲ್ಲದೆ ನಾಳೆ 20,000ಕ್ಕೂ ಹೆಚ್ಚು ಜನ ಸೇರಿ ಹನುಮಾನ್ ಚಾಲೀಸ ಪಠಣ ಮಾಡಲಿದ್ದಾರೆ. ಸರ್ದಾರ್ ಹೈಸ್ಕೂಲ್ ಮೈದಾನ್, ವ್ಯಾಕ್ಸಿನ್ ಡಿಪೋದಲ್ಲಿ ಸಂಜೆ ಏಕಕಾಲದಲ್ಲಿ 2 ಮೈದಾನದಲ್ಲಿ ಹನುಮಾನ್ ಚಾಲೀಸ ಪಠಣ ನಡೆಯಲಿದೆ ಅಂತ ಹೇಳಿದ್ರು. ವಿಲ್ಸನ್ ಗಾರ್ಡನ್ ಪೊಲೀಸರು 2 ವಾಹನ ಕಳ್ಳರನ್ನ ಬಂಧಿಸಿದ್ದಾರೆ. ಅರ್ಷದ್ ಖಾನ್ ಮತ್ತು ಪ್ರದೀಪ್ ಬಂಧಿತ ಆರೋಪಿಗಳು. ಅರ್ಷದ್ ಬೈಕ್ ಕದ್ರೆ ಪ್ರದೀಪ್ ಕಾರುಗಳ ಕಳ್ಳತನ ಮಾಡ್ತಿದ್ದಂತೆ. ಬಂಧಿತರಿಂದ 4 ಲಕ್ಷ ರೂಪಾಯಿ ಮೌಲ್ಯದ 1 ಕಾರು, 7 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈ ಖದೀಮರು ಐಷಾರಾಮಿ ಜೀವನ ನಡೆಸಲು ಅಡ್ಡದಾರಿ ಹಿಡಿದಿದ್ರು ಎನ್ನಲಾಗಿದೆ. 3 ದಿನಗಳಿಂದ ಬಂದ್ ಆಗಿದ್ದ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಓಪನ್ ಆಗಿದೆ. 11 ಗಂಟೆಗಿಂದಲೇ ಬೆಂಗಳೂರು ಗೇಟ್ ವೇ ಓಪನ್ ಮಾಡಲಾಗಿದೆ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಲೋಡ್ ಟೆಸ್ಟಿಂಗ್ ಮುಕ್ತಾಯವಾಗಿದೆ. ಸದ್ಯ ಫ್ಲೈಓವರ್ ಮೇಲೆ ಸರಕು ಸಾಗಣೆ ವಾಹನಗಳಿಗೆ ನಿರ್ಬಂಧವಿದೆ. ಎಲ್ಎಂವಿ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ 6 ದಿನಗಳನ್ನ ಪೂರೈಸಿದೆ. ಮಣಿಪುರದಿಂದ ಆರಂಭವಾದ ಯಾತ್ರೆ ನಾಗಾಲ್ಯಾಂಡ್ ಮೂಲಕ ಸಾಗಿತ್ತು. ಇದೀಗ ಅಸ್ಸಾಂ ರಾಜ್ಯದಲ್ಲಿ ಯಾತ್ರೆ ನಡೀತಾ ಇದ್ದು ಸ್ಥಳೀಯ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಗೆ ಸಾಥ್ ನೀಡಿದ್ದಾರೆ. ಈ ಯಾತ್ರೆ 66 ದಿನಗಳಲ್ಲಿ 15 ರಾಜ್ಯ ಕ್ರಮಿಸುವ ಗುರಿ ಹೊಂದಿದೆ. ರಾಹುಲ್ ಗಾಂಧಿ ಅಸ್ಸಾಂ ರಾಜ್ಯದ ಮಜೂಲಿಯ ನಿಮಾತಿ ಘಾಟ್ನಿಂದ ಯಾತ್ರೆ ಆರಂಭಿಸಿದ್ರು. ಮಜೂಲಿ ಯಾತ್ರೆ ಬೋಟ್ನ ಮೂಲಕ ನಡೆಯಿತು. ಈ ವೇಳೆ ರಾಹುಲ್ ಗಾಂಧಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಜನ ನೆರೆದಿದ್ರು. ಬೋಟ್ನಲ್ಲೇ ಸ್ಥಳೀಯ ನಾಯಕರೊಂದಿಗೆ ರಾಹುಲ್ ಸಂವಾದ ನಡೆಸಿದ್ರು. ಔನಿಯಾತಿ ಸತ್ರಾದಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರು. ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರು ಆದಿವಾಸಿಗಳನ್ನ ವನವಾಸಿ ಅನ್ನುತ್ತಾರೆ. ಈ ಮೂಲಕ ನಿಮ್ಮನ್ನ ಬರೀ ಕಾಡಿಗೆ ಸೀಮಿತವಾಗಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮನ್ನ ಆದಿವಾಸಿ ಅಂತೀವಿ. ಆದಿವಾಸಿ ಅಂದ್ರೆ ಮೊದಲ ಪ್ರಜೆ ಅಂತರ್ಥ. ಅವರು ನಿಮ್ಮ ಮಕ್ಕಳನ್ನ ಕಾಡಿನಿಂದ ಶಾಲೆ ವಿವಿಗೆ ಹೋಗದಂತೆ ತಡೆಯೋದಕ್ಕೆ ಬಯಸ್ತಾರೆ ಅಂತಂದ್ರು. हम आपको आदिवासी कहते हैं, वो आपको वनवासी कहते हैं. आदिवासी और वनवासी में आप फर्क जानते हो? ರಾಹುಲ್ ಗಾಂಧಿ ಮತ್ತು ಇತರೆ ನಾಯಕರ ವಿರುದ್ಧ ಮಾರ್ಗ ಬದಲಿಸಿದ ಎಫ್ಐಆರ್ ದಾಖಲಾಗಿದೆ. ಅನುಮತಿ ಪಡೆದ ಕೆಬಿ ರಸ್ತೆಯ ಕಡೆಗೆ ಹೋಗುವ ಬದಲು ಪಟ್ಟಣದಲ್ಲಿ ಬೇರೆಡೆ ತಿರುವಿದೆ ಅಂತ ಉಲ್ಲೇಖಿಸಲಾಗಿದೆ. ಇದರಿಂದ ಜನ ಹಠಾತ್ ಆಗಿ ನುಗ್ಗಿ ಬಂದಿದ್ದರಿಂದ ಕೆಲವರು ಕಾಲ್ತುಳಿತದಿಂದ ಗಾಯಗೊಂಡ್ರು. ಹೀಗಾಗಿ ಜೋರ್ಹತ್ ಸದರ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ದೇವನಹಳ್ಳಿ ತಾಲೂಕಿನ ಭಟ್ಟರ ಮಾರೇನಹಳ್ಳಿಯಲ್ಲಿ ಬಿಐಇಟಿಸಿ ಕ್ಯಾಂಪಸ್ ಉದ್ಘಾಟಿಸಿದ್ರು. 43 ಎಕರೆ ಪ್ರದೇಶದಲ್ಲಿ 1,600 ಕೋಟಿ ವೆಚ್ಚದಲ್ಲಿ ಕ್ಯಾಂಪಸ್ ನಿರ್ಮಿಸಲಾಗಿದೆ. ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಕೇಂದ್ರ ಉದ್ಘಾಟಿಸಿದ್ರು. ಈ ವೇಳೆ ಸಿದ್ದರಾಮಯ್ಯ ಪ್ರಧಾನಿಗೆ ಸಾಥ್ ನೀಡಿದ್ರು. ಮೋದಿ ಸಾಗ್ತಾ ಇದ್ದ ರಸ್ತೆಯ 2 ಇಕ್ಕೆಲಗಳಲ್ಲೂ ಜನ ನೆರೆದಿದ್ರು. ಬೆಂಗಳೂರು ಜಾಗತಿಕ ಅಗತ್ಯಗಳನ್ನ ಪೂರೈಸುವ ನಗರ ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಹೊಗಳಿದ್ದಾರೆ. ಬಿಐಇಟಿಸಿ ವೈಮಾನಿಕ ಕ್ಷೇತ್ರಕ್ಕೆ ದೊಡ್ಡ ಬಲ ಕೊಡಲಿದೆ. ಇದು ಭಾರತದ ಮೇಲೆ ವಿಶ್ವಾಸ, ಭರವಸೆಯನ್ನ ಇನ್ನಷ್ಟು ಗಟ್ಟಿ ಮಾಡಲಿದೆ. ಒಂದು ದಿನ ಈ ಕೇಂದ್ರ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ವಿಶ್ವದ ಭವಿಷ್ಯ ರೂಪಿಸಲಿದೆ. ಕರ್ನಾಟಕ ಜಾಗತಿಕ ರಂಗದಲ್ಲಿ ಹೆಚ್ಚು ಹೆಚ್ಚು ವಿಕಸಿತವಾಗ್ತಾ ಇದೆ ಅಂತಂದ್ರು. एक नई ताकत देने वाली है.